ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟ್ರಯಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರಬಹುದು, ಪ್ರಿಸನರ್ಸ್ ಇರ್ತಾರಲ್ಲ, ಪ್ರಿಸನರ್ಸು ಕೆಲವರು ಅಂಡರ್ ಟ್ರಯಲ್ ಅಂತ ಹೇಳ್ತೀವಿ, ಟ್ರಯಲಲ್ಲಿ ಇದ್ದಾರೆ ಏನು ಅಂತ ಹೇಳ್ತೀವಿ. ಹಂಗಂದ್ರೆ ಏನು ಅಂತ ಹೇಳಿ ತಿಳಿಯೋಣ. A trial is the legal process where the court examine evidence. ಇಲ್ಲೇನಾಗುತ್ತೆ, ಇದೊಂದು ಲೀಗಲ್ ಪ್ರೊಸೀಜರ್ ಇರೋದ್ರಿಂದ ಇಲ್ಲಿ ಎವಿಡೆನ್ಸ್ ಅನ್ನ ಎಕ್ಸಾಮಿನ್ ಮಾಡಲಾಗುತ್ತೆ. ಹಿಯರ್ ವಿಟ್ನೆಸಸ್ ಅಂಡ್ ಮೇಕ್ ಎ ಡಿಟರ್ಮಿನೇಷನ್ ಅಬೌಟ್ ದಿ ಕ್ರಿಮಿನಲ್ ಲಯಬಿಲಿಟಿ ಆಫ್ ದಿ ಅಕ್ಯೂಸ್ಡ್. ಅವರು ಕ್ರಿಮಿನಲಿ ಆಗಿ ಲಯಬಲ್ ಆಗ್ತಾರಾ ಇಲ್ಲ ಅಂತ ಹೇಳಿ ನೋಡ್ತಾರೆ. ಸೆಕ್ಷನ್ 2 ಸಬ್ ಕ್ಲಾಸ್ ಎಂ ಆಫ್ ದಿ BNSS ಅಲ್ಲಿ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ ಅನ್ನ ಕಾಣ್ತೀವಿ. ಇಲ್ಲಿ ಏನಿರುತ್ತೆ ಜುಡಿಷಿಯಲ್ ಪ್ರೊಸೀಡಿಂಗ್ ಅಲ್ಲಿ ಅಂತಂದ್ರೆ, ಇಟ್ ಇನ್ಕ್ಲೂಡ್ಸ್ ಎನಿ ಪ್ರೊಸೀಡಿಂಗ್ ಇನ್ ದ ಕೋರ್ಟ್ ಆಫ್ ವಿಚ್ ಎವಿಡೆನ್ಸ್ ಆರ್ ಮೇ ಬಿ ಅ ಲೀಗಲಿ ಟೇಕನ್ ಆನ್ ಓತ್. ಇಲ್ಲಿ ಟ್ರಯಲ್ ಅಲ್ಲಿ ಐದರ್ ಅಕ್ವೈಟಲ್ ಆಗ್ಬೋದು ಅಥವಾ ಕನ್ವಿಕ್ಟ್ ಆಗ್ಬೋದು. ಅಕ್ವೈಟಲ್ ಅಂತಂದ್ರೆ ಖುಲಾಸೆಗೊಳಿಸಬಹುದು, ಇಲ್ಲ ಕನ್ವಿಕ್ಟ್ ಮಾಡಿಬಿಟ್ಟು ಮುಂದಿನ ಪ್ರೊಸೀಡಿಂಗ್ ಅನ್ನ ಕಂಟಿನ್ಯೂ ಮಾಡಬಹುದು. ಒಂದ್ ವೇಳೆ ಅವರು ಕನ್ವಿಕ್ಟ್ ಅಂತ ಹೇಳಿ ಡಿಕ್ಲೇರ್ ಆದ್ರೆ ನೆಕ್ಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗುತ್ತೆ, ಫರ್ದರ್ ಸೆಷನ್ ಕೋರ್ಟ್ ಹೋಗುತ್ತೆ, ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಪನಿಷ್ಮೆಂಟ್ ಮತ್ತೆ ಅಪೀಲ್ ಎಲ್ಲ ಪ್ರಾಸೆಸ್ ನಡೆಯುತ್ತೆ. ಇದರಲ್ಲಿ ಎಷ್ಟು ಟೈಪ್ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಅಂದ್ರೆ ಟ್ರಯಲ್ ಅಲ್ಲಿ ನಾವು ಎಷ್ಟು ಟೈಪ್ಸ್ ಅನ್ನ ನೋಡಬಹುದು. ಮೊದಲನೇದಾಗಿ ಸೆಷನ್ ಟ್ರಯಲ್. ಈ ಸೆಷನ್ ಟ್ರಯಲ್ ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿ ಮ್ಯಾಜಿಸ್ಟ್ರೇಟ್ರು ಡೆತ್ ಪೆನಾಲ್ಟಿನ ಕೊಡೋ ಅಧಿಕಾರವನ್ನ ಹೊಂದಿರ್ತಾರೆ. ಯಾಕಂತಂದ್ರೆ ಸ್ಪೆಸಿಫಿಕ್ ಆಗಿ ಡೆತ್ ಪೆನಾಲ್ಟಿ ಅಂತ ನಾವು ಯಾಕೆ ಹೇಳ್ಬೇಕಾಗುತ್ತೆ ಅಂತಂದ್ರೆ, ಇನ್ನುಳಿದ ಫರ್ದರ್ ಕೋರ್ಟ್ಸ್ ಅಲ್ಲಿ ನಾವು ಈ ಪ್ರೊವಿಷನ್ ಅನ್ನು ಇರೋದಿಲ್ಲ. ಹಾಗಾಗಿ ಸೆಷನ್ ಕೋರ್ಟ್ ಅಲ್ಲಿ ಅಂದ್ರೆ ಸೆಷನ್ ಟ್ರಯಲ್ಸ್ ಅಲ್ಲಿ ಡೆತ್ ಪೆನಾಲ್ಟಿ ವರೆಗೂ ಪನಿಷ್ಮೆಂಟ್ ಕೊಡೋ ಅಧಿಕಾರವನ್ನು ಹೊಂದಿರ್ತಾರೆ. ಎರಡನೇದಾಗಿ ಅಂದ್ರೆ ಎರಡನೇ ಟೈಪ್ ಟ್ರಯಲ್ ಅಂತಂದ್ರೆ ವಾರೆಂಟ್ ಟ್ರಯಲ್. ಈ ಟ್ರಯಲ್ ಅಲ್ಲಿ ಮೋರ್ ದನ್ 2 years ಅಂದ್ರೆ ಅಷ್ಟು ಇಂಪ್ರಿಸನ್ಮೆಂಟ್ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡೋ ಅಧಿಕಾರವನ್ನ ಹೊಂದಿರ್ತಾರೆ. ಮೂರನೇದಾಗಿ ಅಂತಂದ್ರೆ ಸಮನ್ ಟ್ರಯಲ್. ಈ ಸಮನ್ ಟ್ರಯಲ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2 ವರ್ಷವರೆಗೂ ಪನಿಷ್ಮೆಂಟ್ ಕೊಡಬಹುದು, ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಬರೋದಿಲ್ಲ. ಇನ್ನು ಉಳಿದಿರೋದಂತಂದ್ರೆ ಸಮರಿ ಟ್ರಯಲ್. ಫ್ರೆಂಡ್ಸ್, ಇಲ್ಲಿ 3 ತಿಂಗಳವರೆಗೆ ಮ್ಯಾಕ್ಸಿಮಮ್ ಅಂತಂದ್ರೆ 3 ತಿಂಗಳು. ಬಹಳಷ್ಟು ನಾವು ಈ JMFC ಅಲ್ಲಿ ನೋಡೋ ಕೇಸ್ಗಳಲ್ಲಿ ಈ ಸಮರಿ ಟ್ರಯಲ್ ಇನ್ಕ್ಲೂಡ್ ಆಗಿರೋ ಈ 3 ತಿಂಗಳು ಪನಿಷ್ಮೆಂಟ್ ಕೊಡೋ ಕೇಸ್ಗಳನ್ನೇ ಜಾಸ್ತಿ ನೋಡ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಯಲ್ ಅಂದ್ರೆ ಏನು ಮತ್ತೆ ಟೈಪ್ಸ್ ಆಫ್ ಟ್ರಯಲ್ಗಳನ್ನ ನಾವು ಇಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು.